ಯಲಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹೊಸಪ್ಪ ಹೆಗರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಪ್ರಥಮದಲ್ಲಿ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾ ಅವರ ಉಪಾಧ್ಯಕ್ಷರು ಹಾಗೂ ಎಲ್ಲ ಒಂದು ನಿರ್ದೇಶಕರ ಸಹಕಾರದೊಂದಿಗೆ ಒಂದು ಮಾದರಿ ಸಹಕಾರ ಸಂಘವನ್ನಾಗಿ ನಿರ್ಮಾಣ ಮಾಡುವಲ್ಲಿ ಕೂಡ ಉತ್ತಮ ವಿಶೇಷ ಕಾಳಜಿ ವಹಿಸಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರೈತರಿಗೆ ಸಕಾಲದಲ್ಲಿ ಸಾಲದ ವಿತರಣೆ ಆಗಿರ್ಬೋದು, ಬೀಜ ಗೊಬ್ಬರಗಳ ವಿತರಣೆ ಆಗಿರ್ಬೋದು, ರೈತರಿಗೆ ಸದಾ ಅವರು ಉತ್ತಮವಾಗಿ ಸ್ಪಂದಿಸುವುದರ ಮೂಲಕ ಸಂಘವನ್ನು ಒಂದು ಮಾದರಿಯಾಗಿ ಬೆಳೆಸುವಲ್ಲಿ ಉತ್ತಮ ಅಭಿವೃದ್ಧಿಪರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಅವರ ಸಹಕಾರ ಸಂಘದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಪಡೆಯೋಣ. ನಿಮ್ಮದು ಚಾನಲ್ ಸರ್, ನಾವು ಒಂದನೇದ್ದು ವಸಂತ ನ್ಯೂಸ್ ಪ್ರಥಮ ಬಾರಿಗೆ ನಮ್ಮ ನಂದಿ ಬಸವೇಶ್ವರ ಮನದಲ್ಲಿ ನಡೆದುಕೊಂಡು ವಸಂತ ನ್ಯೂಸ್ ಚಾನೆಲ್ನವರಿಗೆ ನನ್ನ ತುಂಬ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸಹಕಾರ ಸಂಘದೊಳಗೆ ಏನಂದ್ರೆ ಕೆಲವೊಂದು ಆರ್ಥಿಕ ಮುಗ್ಗಟ್ಟಿನಿಂದ ಹಿಂದಿರೋರಿಗೆ ನಾವು ಸದಾಕಾಲ ವರ್ಷದೊಳಗೆ ನಾವು ಸರಿಯಾಗಿ ಕಂತು ತುಂಬಿದ್ರೆ ನಾವು ಸರಿಯಾಗಿ ಲೋನ್ ವಿತರಣೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಎಲ್ಲ ಒಂದು ಈಗ 17 ಲಕ್ಷ ಹೊಸ ಮೆಂಬರ್ಸ್ಗಳಿಗೆ ನಾವು ಸಾಲ ವಿತರಣೆ ಮಾಡೋಕ್ಕೆ ಧಾರವಾಡ KCC ಹೆಡ್ ಬ್ಯಾಂಕ್ ಹೋಗಿ ಎಲ್ಲ ಕೊಟ್ಟು ಬಂದಿವಿ ಮನವಿ ಪತ್ರ. ಅದು ಸಕಾಲದಲ್ಲಿ ಇನ್ನೊಂದು 10-15 ದಿವಸ ಒಳಗೆ ಬಂದು ಅಕೌಂಟಿಗೆ ಜಮಾ ಆಗಿಂದ ರೈತರಿಗೆ ನಾವು ವಿತರಣೆ ಮಾಡ್ತೀವಿ. ಮುಂದೆ ಇವಾಗ ನಾವು ಏನು ಹೇಳ್ತೀವಿ ಅಂದರೆ ಕಾರ್ಮಿಕರಿಗೆ ಸಕಾಲದೊಳಗೆ ನೀವು ಒಂದು ವರ್ಷದೊಳಗೆ ನೀವು ಸರಿಯಾಗಿ ನಿಮ್ಮ ಅಸಲು ಮತ್ತು ಬಡ್ಡಿ ಕಟ್ಟಿದ್ರೆ ನಿಮಗೆ ಹೆಚ್ಚಿನ ಪ್ರೋತ್ಸಾಹ. ಇವತ್ತು 1 ಲಕ್ಷ ಕೊಟ್ಟೇವಲ್ಲ, ಮುಂದೆ 1.5 ಲಕ್ಷ ಕೊಡುವಂಥ ಪ್ರಯತ್ನ ನಾವು ಮಾಡ್ಕೊಂಡಿವಿ. ಎಲ್ಲರೂ ಸ್ಪಂದಿಸಲಿ ಅಂತೇಳಿ ನಾನು ಈ ಮೂಲಕ. ಮರುಪಾವತಿ ಎಲ್ಲಂಗಿದೆ ಸರ್? ಮರುಪಾವತಿ ಅಂದರೆ ಇವತ್ತು ಕಟ್ಟಿದ್ರಿಲ್ಲ ನೀವು, ಈ ಕಟ್ಟಕ್ಕೆ ನಾವು 1 ಲಕ್ಷ ರೂಪಾಯಿ ಕಟ್ತೀರಿ, ಅದಕ್ಕೆ ಬಡ್ಡಿ ಅವನು ಕಟ್ಟಿಂದ ನಾವು ಮತ್ತೆ ಹೊಳ್ಳಿ ಅದನ್ನು ಮತ್ತೆ ಮರುಪಾವತಿ ಕೊಡ್ತೇವೆ. ನಿಮ್ಗೆ ಕ್ಯಾಶ್ ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಇದು ಕೋಳಿ ಫಾರ್ಮು, ರೇಷ್ಮೆ ಬೆಳೆಗೆ ಸಾಲ ಕೊಟ್ಟಿದ್ರೆ ನೀವು? ಇನ್ನೂ ಕೊಟ್ಟಿಲ್ಲ. ಟ್ಯಾಕ್ಟರ್ಗೆ ಅವಕ್ಕೆಲ್ಲ ಇಲ್ಲಿ ನಮ್ಮ KCC ಬ್ಯಾಂಕಿನಿಂದ ಕೊಡ್ತಾರೆ. ಸೊಸೈಟಿಲಿಂದ ಅವ್ರು ನಾವು ಅಲ್ಲಿ ಸೊಸೈಟಿ ಕಳಿಸ್ತೀವಿ. ನಾವು ಸೊಸೈಟಿಗೆ ಬಂದು ರೈತರು ಮನವಿ ಕೊಟ್ಟಾಗ ಅದನ್ನು ನಾವು ನಮ್ಮ ಎಲುವಿಗೆ ಒಳಗೆ KCC ಬ್ಯಾಂಕ್ ಆಗೈತಿ, ಆ ಬ್ಯಾಂಕಿಗೆ ಕಳಿಸ್ಕೊಡ್ತೀವಿ. ಅವರೆಲ್ಲ ಕಾಗದ ಪತ್ರ ನೋಡ್ಕೊಂಡು ಬರ್ತೈತಿ ಬರೋದಿಲ್ಲ ಎಲ್ಲ ಹೇಳ್ತಾರೆ. ಮತ್ತು ಬರ್ತೈತಿ ಅಂತಂದ್ರೆ ಟ್ರ್ಯಾಕ್ಟರಿಗೆ ಕೊಡ್ತೀವಿ, ಲೋನ, ರಿಕ್ಷಾ, ಹೈನುಗಾರಿಕೆ, ಹಾಂ ಎಲ್ಲವೂ ಒಟ್ಟು ವ್ಯಾನ್ ವೆಹಿಕಲ್ಗೆ ಎಲ್ಲರೂ ಕೊಡ್ತೀವಿ. ಟ್ರ್ಯಾಕ್ಟರ್ ಲೋನ್ ಕೊಡ್ತೀವಿ. ರೈತರಿಗೆ ಗೊಬ್ಬರ ಎಲ್ಲ ಇವಾಗ ನಾವು ಹೋಗಿ ಮೊನ್ನೆ DC ಆಫೀಸ್ಗೆ ಮನವಿ ಕೊಟ್ಕೊಂಡ್ವಿ. 20ನೇ ತಾರೀಕು ಕಳಿಸ್ತೇವೆ ಅಂತಾರೆ. ಅದು ನಾಳೆ ಮತ್ತೊಮ್ಮೆ ಹೋಗ್ತೀವಿ ನಾವು ಸೆಕ್ರೆಟರಿ ಕರ್ಕೊಂಡು ಹೋಗಿ ಅದು ಮತ್ತೊಮ್ಮೆ ಅಲ್ಲಿ ಅವ್ರನ್ನ ವಿಚಾರ ಮಾಡ್ಕೊಂಡ್ಬರ್ತೀವಿ. ಒಟ್ಟು 20ನೇ ತಾರೀಕು ಕೊಡ್ತೇವೆ ಅಂತ ಹೇಳ್ಯಾರ ಅವರು. ನೋಡೋಣ, ಪ್ರಯತ್ನ ಮಾಡಕತ್ತೀವಿ. ಗೋಡೌನ್ ಐತೆ? ಗೋಡೌನ್ ಇಲ್ಲದೆ ಗೋಡೌನ್ ಬಗ್ಗೆ ನಾವು ನಾಳೆ ಜೂನ್ ತಿಂಗಳೊಳಗೆ ನಬಾರ್ಡ್ಲಿಂದ ಒಂದು ಸ್ಕೀಮ್ ಐತೆ ಅಂತ 6ನೇ ತಿಂಗಳದಾಗ. ಆ ಸ್ಕೀಮ್ನಾಗ ನಮ್ಗೆ ಇದನ್ನು ಕೊಡ್ತಾ ಇರ್ತಾರೆ, ಏನು ಸಬ್ಸಿಡಿ ಮುಖಾಂತರ ನಾವು ಕಟ್ಟಿಸ್ಬೇಕಂತ ಮಾಡಿ ಒಂದು 5-10 ಲಕ್ಷ ರೂಪಾಯಿದ್ದು 10 ಲಕ್ಷ ರೂಪಾಯಿ ಸರಿಯಾಗಿ ಎಸ್ಟಿಮೇಟ್ ಇರ್ತೀವಿ. ಆ ಪ್ರಕಾರವಾಗಿ ಮಾಡೋದು. ನಿಮ್ಗೆ ಎಷ್ಟು ಹೇಳಿ ಬರುತ್ತೆ? ನಮ್ದು ಇಲ್ಲಿ ಎಲುವಿಗೆ ಒಳಗೆ ಪರಮವಾಡಿ, ಎಲುವಿಗೆ, ಮಾರ್ತಿಪುರ, ಅರ್ಲಿಪುರ ಇವೊಂದು 4 ಹಳ್ಳಿ ನಮ್ಮ ಎಲುವಿಗೆ ಸೊಸೈಟಿಗೆ ಅನ್ವಯಿಸ್ಕೊಂಡಿದ್ವಿ. ಮಾರ್ತಿಪುರ, ಅರ್ಲಿಪುರ, ಎಲುವಿಗೆ ಪರಮವಾಡಿ 4ಕ್ಕೂ ನಾವು ಸಾಲ ವಿತರಣೆ ಮಾಡ್ತೇವೆ. ಸುಮಾರು ಒಂದು ನಮ್ಮ ಅಂದಾಜಿನೊಳಗೆ ಒಂದು 3 ಕೋಟಿ ವ್ಯವಹಾರ ಆಗ್ಯದ ನಮ್ಮ 3 ಸೊಸೈಟಿ. ಜಾಸ್ತಿನೇ ಆಗ್ತೈತಿ, ಇನ್ನೂರು ಪರಿಶೀಲನೆ ನಾನು ಹಂಗೆ ಅಂದಾಜು ಒಂದು 3 ಕೋಟಿ ರೂಪಾಯಿ ವ್ಯವಹಾರ ರೈತರಿಗಾಗಿ. ದೊಡ್ಡ ಬಡ್ಡಿ, ದೊಡ್ಡ ಅಮೌಂಟ್ ಎಲ್ಲ 40-50 ಸಾವಿರ ಎಕರೆಕದಂತ. ಈ ಗ್ರಾಮೀಣ ಇದ್ರೊಳಗೆ 80-90 ಲಕ್ಷ ರೂಪಾಯಿ ಕೊಡ್ತಾರೆ. ನಾವು ಆ ರೀತಿ ಕೊಟ್ಟಿಲ್ಲ, 40-45 ಸಾವಿರ ಎಕರೆ ಬಾರ್ ಅಂತ ನಾವು ವಿತರಣೆ ರೈತರಿಗೆ ಮಾಡೀವಿ. ಎಷ್ಟು ರೇಷನ್ ಕಾರ್ಡ್ ಇದಾವೆ ನಿಮಗೆ? ಅಜ್ಮಾಸು ಒಂದು 6 ದಿವಸ ಕೊಡ್ತೀವಿ ನೋಡ್ರಿ. ಒಂದು ಎಷ್ಟು ಒಟ್ಟು ಕಾರ್ಡ್ ಇರೋದು? ನಾ ಲೆಕ್ಕಕ್ಕೆ ತೊಗೊಂಡಿಲ್ಲ, ಅಂದಾಜು ಇರ್ಬೇಕು. ಅಂದಾರ ಇರ್ಬೇಕು. ನಾಳಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ ರೇಷನ್. ನಮ್ಮ ಸೊಸೈಟಿ ಸಹಕಾರ ಸಂಘದಿಂದ ರೇಷನ್ ನಾವು ವಿತರಣೆ ಮಾಡ್ತೀವಿ. ಇಷ್ಟೆಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಹೆಂಗಿದ್ದಾರೆ? ಸಿಬ್ಬಂದಿಗಳೆಲ್ಲ ಚಲೋ ಇದ್ದಾರೆ? ಸಿಬ್ಬಂದಿ ಎಲ್ಲ ನಾವು ಅಷ್ಟು ಸ್ವಲ್ಪ ಅಕ್ಷರಸ್ಥರಿ. 12 ಜನ ಇದ್ರೂ ಅಕ್ಷರಸ್ಥರಿ.
ಮತ್ತು ಇನ್ನು ನಮ್ಮ ಸಿಬ್ಬಂದಿ ಒಂದು ಸಹಕಾರ ಸಂಘದ ಒಂದು ಸಿಬ್ಬಂದಿ ಕೂಡ ಎಲ್ಲ ಒಂದು ಒಳ್ಳೆಯ ಮೇಂಟೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಕಾರ್ಯದರ್ಶಿ ಚಲೋ ಇದ್ದಾರೆ. ಕಾರ್ಯದರ್ಶಿ ಒಳ್ಳೆ ಹುಡುಗ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಕಪ್ನವ್ರು ಅಂತೇಳಿ ಅವ್ರು ರಿಟೈರ್ ಆದರು. ಅವನಿಂದ ನೆಕ್ಸ್ಟ್ ಇವರೇ ಈಗ ಶುರು ಮಾಡ್ತಾರೆ.